ಸಂಡೇ ಅಂದರೆ ಲೇಝಿ ಸಂಡೇ ಅಂತಾರೆ. ಸೊ ಸಂಡೇ ಅಂದರೆ ಸಾಕು ಎಲ್ಲರ ಮನೆಯಲ್ಲೂ ಆಚೆ ಕಡೆ ಹೋಗೋದು, ಅದು ತಿನ್ನೋದು, ಇದು ತಿನ್ನೋದು, ಮತ್ತು ನಿಧಾನವಾಗಿ ಎದ್ದೊಳೋದು. ಸೊ ಈ ರೀತಿ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಮನೇಲಿ ಡೆಡ್ ಅಪೋಸಿಟ್ ಅಂತಲೇ ಹೇಳ್ಬೋದು. ಅಂದರೆ ಟೋಟಲಿ ಡಿಫ್ರೆಂಟು. ವಿಶ್ರಾಂತಿನೇ ಇರೋಲ್ಲ ಸಂಡೇ ಬಂದರೆ ಸಾಕು. ಡೈಲಿ ಒಂಚೂರು ಅಲ್ಲಲ್ಲಿ ಇಲ್ಲಲ್ಲಿ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕಾದ್ರೂ ಸಮಾಧಾನ ಇರುತ್ತೆ, ಮಕ್ಕಳು ಸ್ಕೂಲ್ಗೆ ಹೋದರೆ, ಯಜಮಾನ್ರು ಕೆಲ್ಸಕ್ಕೆ ಹೋದರೆ. ಆದರೆ ಸಂಡೇ ಮಾತ್ರ ಎಲ್ಲರೂ ಮನೇಲೇ ಇರ್ತಾರಲ್ವ, ಒಂದು ನಿಮಿಷನೂ ಕೂತ್ಕೊಳ್ಳೋಕ್ಕೆ ಇರಲ್ಲ, ಅಷ್ಟು ಸಂಡೇ ಬ್ಯುಸಿ ಇರ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿವರೆಗೂ ನನ್ನ ರೋಟೀನ್ ಹೇಗಿರುತ್ತೆ ಸಂಡೇ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಸಂಡೇ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಸಂಡೇ ಮಾಡೋದು ಮೊದಲು ರೊಟ್ಟಿ ಮಾಡಿಬಿಡ್ತೀನಿ. ಯಾಕಂದರೆ ರೊಟ್ಟಿ ಮಾಡಿ ಸೈಡ್ ಸರ್ಬಿಟ್ರೆ ಆಮೇಲೆ ಎಲ್ಲ ಕೆಲಸ ಆಗಿಬಿಡುತ್ತೆ. ಸೊ ರೊಟ್ಟಿ ಮಾಡಿದ್ರೆ ದೊಡ್ಡ ಕೆಲಸ ಆದಂಗೆ ನಮಗೆ. ಸೊ ಹಾಗಾಗಿ ಫಸ್ಟ್ ಎದ್ದ ತಕ್ಷಣ ರೊಟ್ಟಿ ಮಾಡಿಬಿಡ್ತೀನಿ. ರೊಟ್ಟಿ ಮಾಡಿ ಯಾವುದಾದ್ರೂ ಒಂದು ಪಲ್ಯ, ಎಗ್ ಬುರ್ಜಿ ಏನಾದರೂ ಮಾಡಿ ಕೊಟ್ಬಿಡ್ತೀನಿ. ಸೊ ಇವತ್ತು ಕೂಡ ಅದೇ ಥರ ರೊಟ್ಟಿ ಮಾಡಿ, ಬಿಸಿ ಬಿಸಿ ರೊಟ್ಟಿ ಮಾಡಿ ಎಗ್ ಬುರ್ಜಿ ಮಾಡಿಕೊಟ್ಟಿದ್ದೆ. ಸೊ ಎಲ್ಲ ತಿಂದು ಅವ್ರವ್ರ ಕೆಲಸ ನೋಡ್ತಾಯಿದ್ರು. ಮತ್ತು ಅದಾದಮೇಲೆ ನಾನು ನನ್ನ ಒಂದು ದಿನಚರಿ ಶುರು ಮಾಡಬೇಕಲ್ವ. ಸೊ ಸಂಡೇ ಅಂದರೆ ಅಷ್ಟೊಂದು ನನಗೆ ಪುರ್ಸೊತ್ತೇ ಇರಲ್ಲ. ಸೊ ರೊಟ್ಟಿ ಮಾಡಾದ್ಮೇಲೆ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ನಾನು ಹೊರಡೋದೆ ಮಾರ್ಕೆಟ್ಗೆ. ಸೊ ಮಾರ್ಕೆಟ್ಗೆಲ್ಲ ಹೋಗಿ ಬಂದು ಅದಾದಮೇಲೆ ಮತ್ತೆ ಮಧ್ಯಾಹ್ನದ ಊಟ ತಂದಿಟ್ಟಿದ್ದೆಲ್ಲ ನಾನು ಎತ್ತಿಟ್ಟು ಮತ್ತೆ ಊಟಕ್ಕೆ ರೆಡಿ ಮಾಡಬೇಕು. ಸೊ ಅಷ್ಟರಲ್ಲಿ ನನಗೆ ಬಿಸಿಲಲ್ಲಿ ಹೋಗಿ ಬರೋಷ್ಟರಲ್ಲೇ ಸಾಕಾಗಿಬಿಟ್ಟಿರುತ್ತೆ. ಮತ್ತೆ 12-1 ಗಂಟೆ ಆಗುತ್ತೆ. ಸೊ ಅದಾದಮೇಲೆ ರೊಟ್ಟಿ ಜೊತೆಗೆ 2 ಟೈಮ್ಗೆ ಆಗೋಷ್ಟು ರೊಟ್ಟಿ ಮಾಡಿಬಿಟ್ಟಿರ್ತೀನಿ. ಸೊ ರೊಟ್ಟಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಮಾಮೂಲಿ ದಿನಗಳಲ್ಲಿ ಮಾಡಿಬಿಡ್ಬೋದು, ಬಟ್ ಈ ಬಿಸಿಲಲ್ಲಿ ಇದೆಯಲ್ಲ ಮಾಡೋದು, ಅಪ್ಪ ಬೇಡ, ಹೆಣ್ಮಕ್ಳ ಕಷ್ಟ ಯಾವುದು ಬೇಡ. ಈ ಬಿಸಿಲಲ್ಲಿ ರೊಟ್ಟಿ ಮಾಡೋದಂದರೆ ಅಷ್ಟು ಕಷ್ಟ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಮನೆಯವ್ರ ಸಲುವಾಗಿ ಮಾಡಲೇಬೇಕು. ಸೊ ಹಾಗಾಗಿ 2 ಟೈಮ್ಗೆ ಆಗೋಷ್ಟು ಜಾಸ್ತಿನೇ ರೊಟ್ಟಿ ಮಾಡಿದೆ. ಸೊ ಮಾಡಾದ್ಮೇಲೆ ಎಲ್ಲರೂ ಕೂಡ ತಿಂಡಿ ತಿಂದ್ಕೊಂಡ್ವಿ. ಸೊ ಅದಾದಮೇಲೆ ಒಂದಿಷ್ಟು ತರಕಾರಿ ಎಲ್ಲ ತರೋದಿತ್ತು. ಸೊ ಅದು ಕೂಡ ತೊಗೊಂಡು ಬಂದು, ಮತ್ತು ಇವತ್ತು ಸಂಡೇ ಅಂದರೆ ಮಟನು ಚಿಕನ್ನು ಮಾಮೂಲಿ ಅಲ್ವಾ. ಸೊ ಅದು ಕೂಡ ತೊಗೊಂಬಂದರು ಮನೆಯವರು. ಸೊ ಅದು ಕೂಡ ಮಾಡೋಣ ಅಂತ, ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ಸ್ವಲ್ಪ ಕೆಲಸಗಳಿತ್ತು. ಸೊ ಅದು ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳಿ, ಈಗ ಗಿಡಗಳು ಜಾಸ್ತಿ ದಿನ ಆಗಿತ್ತು ಮೇಂಟೈನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅಕ್ಕಿ ತೊಳೆದಿರೋ ನೀರಿಂದ ಗಿಡಗಳಿಗೆ ಹಾಕೋದ್ರಿಂದ ಸೊ ತುಂಬ ಚೆನ್ನಾಗಿ ಬೆಳೀತವೆ ಗಿಡಗಳು. ಸೊ ಹಾಗಾಗಿ ಅಕ್ಕಿ ತೊಳೆದಿರೋ ನೀರನ್ನು ಯಾರು ಕೂಡ ವೇಸ್ಟ್ ಮಾಡಬೇಡಿ. ಸೊ ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೊದಲಿಗೆ ಒಣಗಿರೋ ಎಲೆಗಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ, ಸೊ ನಂತರ ಎಲ್ಲ ಗಿಡಗಳಿಗೆ ನೀರನ್ನು ಹಾಕ್ತೀನಿ. ಸೊ ಯಾಕಂದರೆ ಪ್ರತಿದಿನ ನೀರು ಹಾಕಿರ್ತೀವಿ, ಬಟ್ ಎಲೆ ಆಗಿರಲಿ ಏನು ಸಣ್ಣ ಪುಟ್ಟ ಏನು ನಾವು ಕ್ಲೀನ್ ಮಾಡಿರಲ್ಲ. ಸೊ ಸಂಡೇ ಬಂದರೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಅದೇ ಥರ ಈಗೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಇದು ಮಾಡಬೇಕಾಗಿತ್ತು, ನಾನು ಏನಂದರೆ ತುಳಸಿ ಗಿಡ ನೆಡಬೇಕಾಗಿತ್ತು. ಭಾಳ ದಿನದಿಂದ ಹೊರಗಡೆನೇ ಇತ್ತು, ಅಲ್ಲೇ ನಾನು ತೊಗೋತಿದ್ದೆ, ಅಲ್ಲೇ ಇದು ಮಾಡ್ತಾಯಿದ್ದೆ. ಸೊ ಒಂದು ಇದರಲ್ಲಿ ಹಾಕ್ಬಿಡೋಣ ಪಾಟಲ್ಲಿ ಅಂತ ಹೇಳಿಬಿಟ್ಟು ಪಾಟ್ ಇತ್ತು. ಸೊ ಒಂದರಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಸೊ ಇನ್ನೊಂದರಲ್ಲಿ ತುಳಸಿ ಗಿಡನ ಹಾಕೋಣ ಅಂತ ಹೇಳಿಬಿಟ್ಟು 2 ಕೂಡ ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ. ತುಳಸಿ ಗಿಡ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಾರೆ. ಯಾಕಂದರೆ ತುಳಸಿ ಗಿಡ ಒಣಗಬಾರ್ದು ಅಂತ ಹೇಳ್ತಾರೆ. ಮತ್ತು ಅದೇ ಥರ ತುಳಸಿನ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತಾರೆ. ಸೊ ಹಾಗಾಗಿ ಇಡ್ತಾಯಿದ್ದೀನಿ. ಆಚೆ ಕಡೆನೇ ಇತ್ತು, ಅಲ್ಲೇ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಸರಿ ನನಗೆ ಯಾಕೋ ಬೇಡ, ಒಳಗಡೆನೇ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಸೊ ಯಾಕಂದರೆ ಫಸ್ಟು ನಮ್ಮದು ಇಲ್ಲೆಲ್ಲ ಮುಂದ್ಗಡೆ ಎಲ್ಲ ಗಿಡ ಇತ್ತಲ್ವ. ಸೊ ಆವಾಗ ದೊಡ್ಡದಾಗಿ ಇತ್ತು ತುಳಸಿ ಗಿಡ. ಸೊ ಮನೆ ಮುಂದೆನೇ ಚೆನ್ನಾಗಿತ್ತು. ಬಟ್ ನಮಗೆ ಇಲ್ಲಿ ಯಾಕೋ ಜಾಗ ಬೇಡ ಅಲ್ಲೆಲ್ಲ ಗಿಡಗಳು ಹಾಕೋದು ಅಂತ ಹೇಳ್ಬಿಟ್ಟು ನಾವು ಅದೆಲ್ಲ ಕ್ಲೀನ್ ಮಾಡಿ ಮುಚ್ಚಿಸ್ಬಿಟ್ಟೆ. ನಾನು ಗಿಡಗಳೆಲ್ಲ ಅಲ್ಲಿ ಹಾಕಿಲ್ಲ, ಇವಾಗ ಪಾಟಲ್ಲಿ ಅಷ್ಟೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ತೆಗೆಸ್ಬಿಟ್ಮೇಲೆ ಈಗ ಇರಲಿಲ್ಲ, ಆಚೆ ಕಡೆನೇ ಇತ್ತಲ್ವ. ಸೊ ಇವಾಗ ಖಾಲಿ ಇದ್ದೆ. ಸೊ ಅದನ್ನು ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಪಾಟ್ ತೊಗೊಂಡು ಅದರಲ್ಲಿ ಇದನ್ನ ನೆಡ್ಸ್ತಾ ಇದ್ದೀನಿ ತುಳಸಿ ಗಿಡನ. ಸೊ ಇವಾಗ ಮನಿ ಪ್ಲ್ಯಾಂಟು ಕೂಡ ಅಷ್ಟೇ ಚೆನ್ನಾಗಿ ಬೆಳೀತಾ ಇದೆ. ಸೊ ಅದು ಕೂಡ ಒಳಗಡೆ ಇಟ್ಟಿದ್ದೆ ನಾನು ಅಡುಗೆ ಮನೆಯಲ್ಲಿ. ಸೊ ಯಾಕೋ ಸ್ವಲ್ಪ ಅದು ಕಪ್ಪು ಥರ ಆಗ್ತಾಯಿತ್ತು. ಸೊ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಅಲ್ಲೇ ಇಟ್ಟೆ. ಜಾಸ್ತಿ ಬಿಸಿಲು ಬೀಳಲ್ಲೂ ಕೂಡ ಇಟ್ಟರೂ ಸರಿ ಇರಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಇದ್ರ ಹತ್ರ ಇಟ್ಟಿದ್ದೀನಿ, ಇವಾಗ ಗಿಡದ ಹತ್ರ. ಸೊ ಇವಾಗ ಗೇಟ್ ಹತ್ರ ಇಟ್ಟಿರೋದ್ರಿಂದ ಅಷ್ಟೇನು ಇದು ಬೀಳಲ್ಲ. ಸೊ ಯಾವಾಗೂ ತುಳಸಿ ಗಿಡ ಮನೆಯಿಂದ ಆಚೆ ಬರಬೇಕಾದ್ರೆ, ಬಾಗಿಲಿಂದ ಹೊರಗಡೆ ಹೋಗಬೇಕಾದ್ರೆ ಮತ್ತು ಬರಬೇಕಾದ್ರೆ ರೈಟ್ ಸೈಡ್ ಇರಬೇಕು ಅಂತಾರೆ. ಸೊ ಹಾಗಾಗಿ ರೈಟ್ ಸೈಡೇ ಇಟ್ಟಿದ್ದೀನಿ. ಸೊ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟು ಮಧ್ಯಾಹ್ನದ ಅಡುಗೆ ಕೂಡ ಪ್ರಿಪೇರ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಇದೆಲ್ಲ ಮುಗಿಸ್ಕೊಂಬಿಡೋಣ, ಆಮೇಲೆ ಅಡುಗೆ ಕಡೆ ನೋಡೋಣ ಅಂತ ಹೇಳಿಬಿಟ್ಟು ಮುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಮಣ್ಣುಗಳೆಲ್ಲ ಗಟ್ಟಿ ಆಗೋಗಿತ್ತು, ಅದು ಪಾಟಲ್ಲಿ ಬೇರೆ ಗಿಡ ಇತ್ತು. ಸೊ ಅದನ್ನೆಲ್ಲ ತೆಗೆದು ಈಗ ತುಳಸಿ ಗಿಡ ನೆಡೋಣ ಅಂತ ಹೇಳಿಬಿಟ್ಟು ನೆಡ್ತಾ ಇದ್ದೀನಿ. ಸೊ ನಮ್ಮಮ್ಮ ಮನೇಲಿ ಅಂದರೆ ನಮ್ಮವ್ವ ಮನೇಲಿ ಚೆನ್ನಾಗಿದೆ ತುಳಸಿ ಗಿಡ. ಸೊ ಅವ್ರದ್ದು ನೋಡಿ ನನಗೂ ಖುಷಿ ಆಯಿತು. ಸೊ ನಾನು ಕೂಡ ಒಂದು ಪಾಟಲ್ಲೇ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಕೆಳಗಡೆ ಇತ್ತು ನೆಲದಲ್ಲಿ, ಬಟ್ ನನಗೆ ಯಾಕೋ ಬೇಡ, ನೆಲದಲ್ಲಿ ಪಾಟಲ್ಲೇ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ನೋಡೋಣ ಬರುತ್ತಾ ಬರಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ.
ಸೊ ಇವಾಗ ಒಂದಿಷ್ಟು ಬಟ್ಟೆಗಳು ನೆನ್ನೆ ರಾತ್ರಿ ಫುಲ್ಲು ಮಳೆ ಜೋರು ಬಂತು, ಮಳೆಗೆಲ್ಲ ನೆಂದೋಗ್ಬಿಟ್ಟಿತ್ತು ಬಟ್ಟೆ. ರಾತ್ರಿ ತಂದು ಹಾಗೆ ಹಾಕಿಬಿಟ್ಟಿದ್ದೆ ಗಾಡಿ ಮೇಲೆ, ಇದ್ರ ಮೇಲೆ, ಸ್ಟೇರ್ ಕೇಸ್ ಮೇಲೆ, ವಾಷಿಂಗ್ ಮಿಷಿನ್ ಎಲ್ಲ ಕಡೆ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೋ ಎಲ್ಲ ಕಡೆನೂ ಬಟ್ಟೆ ಎಲ್ಲ ಹಾಕಿಬಿಟ್ಟಿದ್ದೆ. ಸೊ ಅವೆಲ್ಲ ಬಟ್ಟೆಗಳನ್ನ ಇವಾಗ ಚೆನ್ನಾಗಿ ಜೋಡಿಸಿ ಎತ್ತಿಕ್ಬೇಕು. ಸೊ ಸಂಡೇ ಅಂದರೆ ನನಗಂತೂ ಯಾಕಾದರೂ ಬರುತ್ತೆ ಅನಿಸುತ್ತಪ್ಪ. ಡೈಲಿ ನಾನು ಯಾವಾಗಾದರೂ ಒಂದು ಅರ್ಧ ಗಂಟೆನೋ 1 ಅವರೋ ಬಿಡು ಮಾಡಿಕೊಂಡು, ಯಾಕಂದರೆ ಮನೇಲಿ ಒಬ್ಬಳೇ ಇರ್ತೀನಿ, ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಬಿಡು ಮಾಡಿಕೊಂಡು ಕೂತ್ಕೋತೀನಿ, ಇದು ಮಾಡ್ತೀನಿ. ಸಂಡೇ ಬಂದರೆ ಎಲ್ಲರ ಟಾರ್ಚರ್, ಒಂದು ಕಡೆ ಮಕ್ಕಳದು, ತಮ್ಮಂದ್ರದ್ದು, ಗಂಡಂದು, ಎಲ್ಲರದು ಟಾರ್ಚರು ಇರುತ್ತೆ. ಸೊ ಈ ಒಂದೊಂದು ಸಾರಿ ನನಗೆ ಸಂಡೇ ಬಂದರೆ ಯಾಕಾದರೂ ಬರುತ್ತಪ್ಪ. ಮಾಮೂಲಿ ದಿನ ಏನಾನ ಮಾಡ್ಕೊಂಡು ಒಂದು ತಿಂದುಬಿಡ್ತೀವಿ. ಸಂಡೇ ಹಂಗಿಲ್ಲ, 3 ಹೊತ್ತು ಬೇರೆ ಬೇರೆ, ಬೆಳಗ್ಗೆ ಮೊಟ್ಟೆ, ಮಧ್ಯಾಹ್ನ ಚಿಕನ್ ಅಥವಾ ಮಟನು, ಮತ್ತು ಚಿಕನ್ನು, ಮತ್ತು ಎಲ್ಲ 3 ಹೊತ್ತು ಮಾಡಬೇಕಲ್ವ. ಸೊ ಬೇಜಾರಾಗ್ಬಿಡುತ್ತೆ, ಏನೋ ಅಂತ ಅನ್ನಿಸ್ಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಅದೇ ಥರ ಇವತ್ತು ಕೂಡ ರೂಟೀನ್ ನಡೀತಾ ಇದೆ. ಸೊ ಇವಾಗ ಬಟ್ಟೆ ಎಲ್ಲ ಮಡಚಿ ಅದಾದಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮತ್ತು ಸ್ನಾನ ಮಾಡಿ ರೆಡಿ ಆಗಬೇಕು. ಸ್ವಲ್ಪ ಆಚೆ ಕಡೆ ಹೋಗಬೇಕು, ಕೆಲಸ ಇತ್ತು. ಸೊ ಎಲ್ಲಿಗೆ ಹೋಗಿದ್ವಿ ಏನು ಅಂತ ಹೇಳಿಬಿಟ್ಟು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ನನ್ನ ಮಕ್ಕಳು ಫ್ರೆಂಡ್ ಬಂದಳು. ಸೊ ಇವಳು 1 ತಿಂಗಳಾಗಿತ್ತು, ಸ್ಕೂಲ್ ರಜೆ ಇತ್ತಲ್ವ. ಸೊ ಊರಿಗೆ ಹೋಗಿದ್ಲು. ಸೊ ಹಾಗಾಗಿ ನನ್ನ ಮಕ್ಕಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಯಾವ ಥರ ಓಡಿ ಬರ್ತಾ ಇದ್ದಾರೆ ಅಂದರೆ, ಅವಳು ಬಂದರೆ ನೋಡಿ ನೀವೇ ವಿಡಿಯೋದಲ್ಲಿ ಹಾಕ್ತೀನಿ, ಯಾವ ಥರ ಬರ್ತಾಯಿದ್ದಾರೆ ಅಂದರೆ, ಅವಳು ಅಲ್ಲಿದ್ದರೆ ಇಲ್ಲಿಂದನೇ ಮನೀಷಾ ಅಂತ ಓಡಿ ಬರ್ತಾ ಇದ್ದಾಳ್ರೆ. ಸ್ನೇಹ ಅಂದರೆ ಹಾಗೆ ಅಲ್ವಾ. ಸೊ ಎಲ್ಲರಿಗೂ ಕೂಡ ಹಾಗೆ ಅನಿಸುತ್ತೆ. ಯಾವಾಗಲೂ ಗೆಳೆತನ ಅನ್ನೋದು ಒಂದು ದೊಡ್ಡ ಅಮೂಲ್ಯವಾದ ಪದ. ಸೊ ಅದಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಅದು ಕೂಡ ನಮಗೆ ಅಷ್ಟು ಚೆನ್ನಾಗಿ ಖುಷಿಯಾಗಿಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಸ್ನೇಹದಲ್ಲಿ ಏನಾದರೂ ನಡೆದಿದ್ರೆ ಒಂದು ಟಾಪಿಕನ್ನು ಹಂಚ್ಕೊಳ್ಳಿ, ಓಕೆನಾ. ಸೊ ನನಗೂ ಕೂಡ ಗೆಳತಿಯರು ಅನ್ನೋಕ್ಕಿಂತ ಜಾಸ್ತಿ ಯಾರು ಫ್ರೆಂಡ್ಸ್ ಇಲ್ಲ ನನಗೆ, 1-2-3 ಇದ್ದಾರೆ ಅಷ್ಟೇ. ಸೊ ಇವಾಗ ನನ್ನ ಮಕ್ಕಳದ್ದು ಫ್ರೆಂಡ್ಸ್ ನೋಡಿದ್ರೆ ನನಗೂ ಖುಷಿ ಅನಿಸುತ್ತೆ, ನಾವು ಯಾವ ಥರ ಆಟ ಆಡ್ತಿದ್ವಿ ಎಲ್ಲ ಅಂತ. ಬಟ್ ಈಗಿನ ಕಾಲದ ಮಕ್ಕಳು ಅಷ್ಟೊಂದು ಆಟ ಆಡಲ್ಲ, ಬರೀ ಟಿ ವಿ ಮೊಬೈಲು ಎಲ್ಲ ಬಂದು ಸ್ವಲ್ಪ ಆಟ ಆಡೋದು ಕಮ್ಮಿನೇ. ಸೊ ಏನು ಮಾಡೋಕ್ಕಾಗಲ್ಲ ಇವಾಗಿನ ಮಕ್ಕಳು ಹಾಗೆ. ಸೊ ಬನ್ನಿ, ಇವತ್ತಿನ ವಿಡಿಯೋ ಇದಾಗಿತ್ತು. ಅಲ್ಲಿ ಅವಳು ಬಂದಿರೋ ಖುಷಿಗೆ ಅವಳು ಕರ್ಕೊಂಡು ಓಡಾಡೋದು ನೋಡಿ ನನ್ನ ಮಕ್ಕಳು. ಅವಾಗ ಅಲ್ಲಿ ಬಾ ಇಲ್ಲಿ ಬಾ ಅಂದ್ಕೊಂಡು ನೋಡಿ ಅವ್ರ ಕತೆ. ಫಸ್ಟ್ ಇಲ್ಲೇ ಬಂದಿದ್ಲು, ದೊಡ್ಡವಳಾಗ್ಬಿಟ್ಟಿದ್ದಾಳೆ ಮನುಷ್ಯ ಅಲ್ಲ. ಬಂದ್ಲಾ ಫ್ರೆಂಡು? ಫ್ರೆಂಡು ಬಲ್ಲು ಬಬ್ಲು ಫ್ರೆಂಡು. ಮನೀಷಾ ಮಿಸ್ ಮಾಡ್ಕೋತಾ ಇದ್ದಿ ಬಬ್ಲುನ? ಹೌದಾ? ಬಬ್ಲು ನೀ ಮಿಸ್ ಮಾಡ್ಕೋತಾ ಇದ್ದಿ? ಇಲ್ಲ. ಅವಿ ಅಕ್ಕ ಇಲ್ಲಿ ನಿಮ್ಮ ಅಕ್ಕ? ನಾಳೆ ಬರ್ತಾಳ? ನಿನ್ ಲಿಫ್ಟಿಗೆ ಚೆನ್ನಾಗೈತೆ, ತೋರ್ಸು. ಯಾರು ರೆಡಿ ಮಾಡಿದ್ರು ನಿನ್ನ? ಹೌದಾ? ಸ್ಕೂಲ್ಗೆ ಹಾಕಿದ್ರ ನಿಂಗೆ? ಸ್ಕೂಲ್ ಸೇರ್ಸ್ಕೊಂಡ್ರ ನಿನ್ನ? ಸ್ಕೂಲ್ಗೆ ಸೇರ್ಸಿದ್ರೇನೆ ನಿನ್ನ? ನಂದು 1 ವೀಕ್ ಗೊತ್ತಾ, ನಂದು 3 ವೀಕ್. ನಿನ್ ಸ್ಕೂಲ್ ಸ್ಟಾರ್ಟ್ ಆಯ್ತಾ? ಸೀದಾ ಕೂತ್ಕೋ. ಹಾಕಿಲ್ವಾ ಇನ್ನು ಸ್ಕೂಲ್ಗೆ? ಟಿವಿ ನಾನು ಹಚ್ಕೊಡ್ತೀನಿ. ಹೋಗಲ್ಲ ಫಸ್ಟ್. ಇಲ್ಲೇ ಒಂದು ಫಸ್ಟ್ ಅಲ್ಲ ಆನ್ ಮಾಡು, ಬರಲ್ಲ ಎಷ್ಟು ಬೇಕು ಅಷ್ಟು ಆಡ್ಬೋದು. ಹಲೋ, ನಿನ್ ಕೇಳಿಲ್ಲ ಅಲ್ಲೋ? ಹಲೋ, ಏನ್ ಮಾಡ್ತಿದ್ಯಾ? ಏನು ಗೊತ್ತಲ್ಲ. ಅಯ್ಯೋ, ಹಲೋ, ಏನ್ ಮಾಡ್ತಿದ್ಯಾ? ಏನು ಗೊತ್ತಲ್ಲ. ನೀನೇನ್ ಮಾಡ್ತಾ ಇದ್ಯಾ? ಏನು ಮಾಡ್ತಿಲ್ಲ. ಊಟ ತಿಂದೆ? ಏನ್ ತಿಂದೆ? ಏನೂ ತಿಂದಿಲ್ಲ. ಆಯ್ತು ಬಿಡ, ಕಟ್ಟಾಯ್ತು. ಹಲೋ, ಎಲ್ಗೋಗಿದ್ದೆ? ಅಯ್ಯೋ, ಹಲೋ, ಎಲ್ಗೋಗಿದ್ದೆ? ಎಲ್ಗೋ? ಊರ್ಗೋಗಿದ್ದೆ. ಯಾವರು? ನಮ್ಮ ಮಾವನೇ. ಇಷ್ಟು ದಿನ ಯಾಕೆ ಬಂದಿದ್ದಿಲ್ಲ? ಅವತ್ತು ಹಬ್ಬ ಆಯ್ತು, ಅದಕ್ಕೆ. ಏನ್ ತಿಂದೆ? ಏನೂ ತಿಂದಿಲ್ಲ. ಏನ್ ಸಮಾಚಾರ? ಏನೂ ಇಲ್ಲ. ಸರಿ, ಬಾಯ್. ಬಾಯ್.
ಈಗ ಬಂದೆ. ಟೈಮಾ? ಟೈಮ್ ಆಯ್ತೈತೆ. 7 ಗಂಟೆ ಬಂದೆ. 7 ಗಂಟೆ ಬಂದೆ. ಕೆಲ್ಸಕ್ಕೊಂದು ಬಂದ? ಕೆಲಸ ಇಲ್ಲ ಇವತ್ತು. ನಾಳೆ ಹೋಗ್ಬೇಕು. ನಾಳೆ ದಿನ ಹೋಗ್ಬೇಕು. ನಾಳೆ ಸಾಯಂಕಾಲ ಹಬ್ಬ. ಬೇಗ ಬಾ. ಸರಿ ಬರ್ತೀನಿ. ಕಟ್. ತಿರ್ಗಾ ನಾಳೆ ಕಾಲ್ ಮಾಡ್ತೀನಂತೆ. ಹಲೋ. ಏನ್ ಮಾಡ್ತಿದ್ಯಾ? ಏನು ಗೊತ್ತಿಲ್ಲ. ಎಷ್ಟೊತ್ತು ಲೇಟಾಗಿ ಕೆಲ್ಸನ? ಇನ್ನು ಕೆಲಸ ಮುಗ್ದಿಲ್ಲ. ಏನ್ ಮಾಡ್ತಿದ್ಯಾ? ಏನು ಮಾಡ್ತಾ ಇಲ್ಲ. ಸುಮ್ಮನೆ ತಿಂದೆ. ಏನ್ ಮಾಡ್ತಿದ್ಯಾ? ಕೆಲ್ಸಕ್ಕೆ ಹೋಗ್ಬಂದ? ಕೆಲಸ ಇನ್ನೂ ಐತೆ. ಇನ್ನು ಮಾಡ್ಬೇಕು. ಲೇಟಾಗಿ ಆಯ್ತಾ? ಆಮೇಲಿಂದ ಕಾಲ್ ಮಾಡ್ತೀನಿ. ಸರ್ ಕೇಳ್ತವ್ರೆ. ಇಡೀ ಏನು